ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಹೀಗಾಗಿ ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಗಿದೆ. ಬರಿದಾಗಿದ್ದ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ನೀರು. ರೈತರ ಜೀವನಾಡಿ ಕೆಆರ್ಎಸ್ ಡ್ಯಾಂನಲ್ಲಿ 3 ಅಡಿ ನೀರು ಏರಿಕೆಯಾಗಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಗಿರುವಂಥದ್ದು. ಜಲಾಶಯಕ್ಕೆ ಹರಿದು ಬರ್ತಾ ಇರುವ ಭಾರೀ ಪ್ರಮಾಣದ ನೀರು. ಕೆಆರ್ಎಸ್ ಡ್ಯಾಂಗೆ 36,000 ಕ್ಯೂಸೆಕ್ಕು ಹೆಚ್ಚು ಒಳಹರಿವು ಇದೆ. ಒಂದೇ ರಾತ್ರಿಯಲ್ಲಿ ಡ್ಯಾಂನಲ್ಲಿ ಮತ್ತೆ 3 ಅಡಿ ನೀರು ಏರಿಕೆಯಾಗಿದೆ. 110 ಅಡಿ ದಾಟಿದ ಕನ್ನಂಬಾಡಿ ಅಣೆಕಟ್ಟೆಯ ನೀರಿನ ಮಟ್ಟ ಇದೇ ರೀತಿ ಒಳಹರಿವು ಬಂದರೆ ಒಂದೇ ವಾರದಲ್ಲಿ ಡ್ಯಾಮ್ ಭರ್ತಿಯಾಗುತ್ತೆ. ಕೆಆರ್ಎಸ್ ಡ್ಯಾಮ್ ಭರ್ತಿ ಹಿನ್ನೆಲೆ ರೈತರಲ್ಲಿ ಮಂದಹಾಸ ಮೂಡ್ತಾ ಇದೆ. ಒಳಹರಿವು 36,674 ಕ್ಯೂಸೆಕ್ ಇದೆ. ಹೊರಹರಿವು 2,361 ಕ್ಯೂಸೆಕ್ ಇರುವಂಥದ್ದು. 49.452 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 32.330 ಟಿಎಂಸಿ ನೀರು ಸಂಗ್ರಹವಾಗಿರುವಂಥದ್ದು. ಬರಿದಾಗಿದ್ದಂತಹ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ಇದೀಗ ಎಲ್ಲಿ ನೋಡಿದ್ರೂ ಕೂಡ ನೀರು. ರೈತರ ಜೀವನಾಡಿಯಾಗಿರುವಂಥ ಕೆಆರ್ಎಸ್ ಡ್ಯಾಂನಲ್ಲಿ 3 ಅಡಿ ನೀರು ಏರಿಕೆಯಾಗಿದೆ. ರೈತರಲ್ಲಿ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಉತ್ತಮವಾಗಿ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಗಿದೆ. ಭಾರೀ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇರುವಂಥದ್ದು. ಕೆಆರ್ಎಸ್ ಡ್ಯಾಂಗೆ 36,000 ಕ್ಯೂಸೆಕ್ಕು ಹೆಚ್ಚು ಒಳಹರಿವು ಇದೆ. ಒಂದೇ ರಾತ್ರಿಯಲ್ಲಿ ಡ್ಯಾಂನಲ್ಲಿ ಮತ್ತೆ 3 ಅಡಿ ನೀರು ಏರಿಕೆಯಾಗಿರುವಂಥದ್ದು. 110 ಅಡಿ ದಾಟಿದ ಕನ್ನಂಬಾಡಿ ಅಣೆಕಟ್ಟೆಯ ನೀರಿನ ಮಟ್ಟ ಇದೇ ರೀತಿ ಒಳಹರಿವು ಬಂದರೆ ಒಂದೇ ವಾರದಲ್ಲಿ ಡ್ಯಾಮ್ ಕೂಡ ಭರ್ತಿಯಾಗುತ್ತೆ. ಕೆಆರ್ಎಸ್ ಡ್ಯಾಮ್ ಭರ್ತಿ ಹಿನ್ನೆಲೆ ರೈತರಲ್ಲಿ ಮಂದಹಾಸ ಮೂಡ್ತಾ ಇರುವಂಥದ್ದು. ಒಳಹರಿವು 36,674 ಕ್ಯೂಸೆಕ್ ಇದೆ. ಹೊರಹರಿವು 2,361 ಕ್ಯೂಸೆಕ್ ಇರುವಂಥದ್ದು. 49.452 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 32.330 ಟಿಎಂಸಿ ನೀರು ಸಂಗ್ರಹವಾಗಿದೆ. ಬರಗಾಲದ ಸಂದರ್ಭದಲ್ಲಿ ಕೆಆರ್ಎಸ್ ಡ್ಯಾಮ್ ಬತ್ತಿ ಹೋಗ್ತಾ ಇತ್ತು. ರೈತರಿಗೆ ಆತಂಕ ಕೂಡ ಎದುರಾಗಿತ್ತು. ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಸಮಸ್ಯೆ ಉಂಟಾಗಿತ್ತು. ಇದೀಗ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರು. ರೈತರ ಜೀವನಾಡಿಯಾಗಿರುವಂಥ ಕೆಆರ್ಎಸ್ ಡ್ಯಾಂನಲ್ಲಿ ಮತ್ತೆ 3 ಅಡಿ ನೀರು ಏರಿಕೆಯಾಗಿರುವಂಥದ್ದು. ಕಾವೇರಿ ಜಲನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಮತ್ತಷ್ಟು ಹೆಚ್ಚಳ ಆಗಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕೆಆರ್ಎಸ್ ಡ್ಯಾಮ್ಗೆ 36,000 ಕ್ಯೂಸೆಕ್ಕು ಹೆಚ್ಚು ಒಳಹರಿವು ಇರುವಂಥದ್ದು. ಒಂದೇ ರಾತ್ರಿಯಲ್ಲಿ ಡ್ಯಾಮ್ನಲ್ಲಿ ಮತ್ತೆ 3 ಅಡಿ ನೀರು ಏರಿಕೆಯಾಗಿದೆ. 110 ಅಡಿ ದಾಟಿದ ಕನ್ನಂಬಾಡಿ ಅಣೆಕಟ್ಟೆಯ ನೀರಿನ ಮಟ್ಟ ಇದೇ ರೀತಿಯಾಗಿ ಒಳಹರಿವು ಬಂದರೆ ಒಂದೇ ವಾರದಲ್ಲಿ ಡ್ಯಾಮ್ ಕೂಡ ಭರ್ತಿಯಾಗುತ್ತೆ. ಕೆಆರ್ಎಸ್ ಡ್ಯಾಮ್ ಭರ್ತಿ ಹಿನ್ನೆಲೆ ರೈತರಲ್ಲಿ ಮಂದಹಾಸ ಮೂಡ್ತಾ ಇರುವಂಥದ್ದು. ಒಳಹರಿವು 36,674 ಕ್ಯೂಸೆಕ್ ಇದೆ. ಹೊರಹರಿವು ಬಂದು 2,361 ಕ್ಯೂಸೆಕ್ ಇರುವಂಥದ್ದು. 49.452 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 32.330 ಟಿಎಂಸಿ ನೀರು ಸಂಗ್ರಹವಾಗಿದೆ.